ಅವ ODI ಪ್ಲೇಯರ, ಟೆಸ್ಟ್ ಪ್ಲೇಯರ ಹಂಗೆಲ್ಲ ಅನ್ಬೋದು. T20 ಪ್ಲೇಯರ್ ಅಲ್ಲ, ರನ್ನ ಬಾಲ್ ಇರ್ತಾನೆ ಏನು ಹೊಡೆದ್ರು ಅಂತೇಳಿ. ಅದೇ ಹೊಡಿತಾ ಇಲ್ಲಲ್ಲ ಯಾರು, ಅದೇ ಹೊಡಿತಾ ಇಲ್ಲಲ್ಲ, ಅದೇ ಬೇಕಿಲ್ಲ. ಮೊನ್ನೆ ಸೆಂಚುರಿ ಹೊಡೆದ, ಅವೇ 100 ರನ್ ಎಷ್ಟು ಹೆಲ್ಪ್ ಅದು ನಮಗೆ. ಅದೇ ದಿನೇಶ್ ಕಾರ್ತಿಕ್ ಲಾಸ್ಟಿಗೆ ಫಿನಿಶ್ ಮಾಡ್ತಾನ, ಇವೊಂದು ಸ್ವಲ್ಪ ಆಡ್ತಾನ ಅಷ್ಟೇ. ಈ ಬೌಲರ್ಗಳು ಒಂದೇ ಓರಿ ಕೊಟ್ಬಿಡ್ತಾರಲ್ಲ, ನಾವು ಹೊಯ್ಕೊಳ್ಳೋದಿಲ್ಲಿ ಇವ್ರು ನಂಬ್ಕೊಂಡು. ಇನ್ಮ್ಯಾಗ ಮತ್ತು ಹಿಂಗೆ ಬ್ಲೇಮ್ ಮಾಡ್ಕೋತ ಹಿಂಗೆ ಓದ್ತೀರಿ. ಏನಪ್ಪ RCBಗೆ ABD ವಿರಾಟ್ ಕೊಹ್ಲಿ ಆಗಿರ್ಬೋದು, ಮತ್ತು ಕ್ರಿಸ್ ಗೇಲ್ ಆಗಿರ್ಬೋದು, ಮತ್ತು ಯುಜ್ವೇಂದ್ರ ಚಹಲ್ ಆಗಿರ್ಬೋದು. RCB ಭಾಳ ಭಾಳ ಅಂದ್ರೆ ಭಾಳ RCBಗೆದಲ್ಲಿ ಶ್ರಮ ಪಟ್ಟಾರ ಅವರೆಲ್ಲ. ಅವ್ರ ಬಗ್ಗೆ ಈ ರೀತಿ ಕೆಟ್ಟದಾಗಿ ಯಾರು ಕಾಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ, ಯಾರು ಕೆಟ್ಟದಾಗಿ ಹೇಳಕ್ಕೆ ಹೋಗ್ಬೇಡ್ರಿ. ಅವ್ರ ಬಾಂಡಿಂಗ್ ಹೆಂಗಿತ್ತಂದ್ರೆ ಅವಾಗ ಎದುರಾಳಿ ನಡುಕ ಹುಡ್ತಿತ್ತು ಅವ್ರ ಟೀಮಲ್ಲಿ. ಅವರು ಯುಜ್ವೇಂದ್ರ ಚಹಲ್ ಬೌಲಿಂಗ್ ಬಂದ್ರೆ, ಮತ್ತು ವಿರಾಟ್ ಕೊಹ್ಲಿ ಮತ್ತು ಕ್ರಿಸ್ ಗೇಲ್ ಬ್ಯಾಟಿಂಗ್ ಬಂದ್ರೆ, ABD ಬ್ಯಾಟಿಂಗ್ ಬಂದ್ರೆ ಎದುರಾಳಿಗೆ ಬಾಲ್ ಎಲ್ಲಿ ಹಾಕ್ಬೇಕನ್ನೋದು ಗೊತ್ತಾಗ್ತಿರಲಿಲ್ಲ. ಯುಜ್ವೇಂದ್ರ ಚಹಲ್ ಬಂದಾಗ ಪ್ರತಿ ಓವರಲ್ಲಿ ವಿಕೆಟ್ ತಗೋತಿದ್ದ. ಅವಾಗ ಫೈನಲ್ ಬಂದಿತ್ತು, ಅವ್ರು ಇಷ್ಟು ಮಂದಿ ಇದ್ದಾಗ ಫೈನಲ್ ಬಂದಿತ್ತು. ಏನು ಆ ವಾಟ್ಸನ್ ಮಂದ್ ಕರೆಯಿಂದ ಲಾಸ್ಟ್ 2016ರಲ್ಲಿ ಬೆಂಗಳೂರಲ್ಲಿ ಇತ್ತಲ್ಲ ಮ್ಯಾಚ್, ವಾಟ್ಸನ್ ಮಂದ್ 8 ರನ್ ಕೊಟ್ಟು ಲಾಸ್ಟ್ ಸೋಲ್ಸ್ಬಿಟ್ಟ. ಏನು ಲಕ್ ಇತ್ತು ಅವ್ರ ಕಡೆ, ಗೆದ್ದಾರ. ಲಕ್ ಇಲ್ಲದ ಟೀಮ್ ಇದು RCB. ಲಕ್ ಅನ್ನೋದೇ ಇಲ್ಲಿದಕ್ಕೆ RCBಗೆ. ಎಲ್ಲರಿಗೆ ಲಕ್ ಮ್ಯಾಗ ಗೆದ್ದಿದ್ದಾರೆ. ಹೋದ ಸಲ ನೋಡ್ಬೋದು ನೀವು, ಚೆನ್ನೈ ಲಕ್ಕಿಂದ ಗೆದ್ದಿತ್ತು. ಆದರೆ GT ಸೋತು ಲಕ್ ಇಲ್ಲಾರಕ್ಕೆ. ನಮ್ಮ RCB ಇದೇನು ರೀತಿ ನಡೆದೈತಿ, ಲಕ್ ಇಲ್ಲಾರಕ್ಕೆ ಗೆಲ್ಲಲಾಗೈತಿ. ಆದ್ರೆ ಟೀಮ್ ಈ ಸಲ ಏನು ಹೇಳೋದು, ಆದ್ರೆ ವಿರಾಟ್ ಕೊಹ್ಲಿ ಮ್ಯಾಗ ಬ್ಲೇಮ್ ಮಾಡೋದು ತಪ್ಪಾಕೈತಿ, RCB ವಿಲನ್ ಅಂತೇಳಿ. ಪಾಪ ವಿರಾಟ್ ಕೊಹ್ಲಿ ಮ್ಯಾಗ ಎಲ್ಲರೂ ಬ್ಲೇಮ್ ಮಾಡತ್ತಾರ. ವಿರಾಟ್ ಕೊಹ್ಲಿ RCB ವಿಲನ್ ಆಗ್ಯಾನಂತ ಕರೆಯನ ಸುಳ್ಳ? ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕ್ರಿ. ಪಾಪ ಅಷ್ಟೆಲ್ಲ ನಿಂತು ಒಬ್ಬನೇ ಆಡತ್ತಾನ, ಈ ರೀತಿ ಬ್ಲೇಮ್ ಮಾಡ್ತಿರಲ್ಲ, ನಾಚಿಕೆ ಆಗ್ಬೇಕು ನಿಮಗೆಲ್ಲ. ಈ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ. RCB ಕಿಂಗ್ ಅದಾನವ ವಿರಾಟ್ ಕೊಹ್ಲಿ. RCB ಸತತ 16 ವರ್ಷದಿಂದ ಒಂದೇ ಟೀಮಿಗೆ ಆಡ್ತಿರೋ ಏಕೈಕ ವ್ಯಕ್ತಿ ಅದಾನವ RCBಗೆ. ಅವ ಎಷ್ಟು ಚೆನ್ನಾಗಿ ಆಡ್ತಿದ್ರು, RCB ವಿಲನ್ ಅಂತ ಕರಿತಿದ್ದೀರಿ ಅವನಿಗೆ. ಏನಪ್ಪ ಏನು ಹೇಳೋದು ನಿಮಗೆಲ್ಲ. RCB ವಿಲನ್ ಅದಾನವ ವಿರಾಟ್ ಕೊಹ್ಲಿ. ಸತತ ಎಲ್ಲ ಇನ್ನಿಂಗ್ಸಲ್ಲೂ ರನ್ ಹೊಡಿತಾನ, ಎಲ್ಲ ಸೀಸನಲ್ಲೂ ರನ್ ಹೊಡಿತಾನ. ಈ ರೀತಿ ಮಾಡಕ್ಕೆ ಹೋದ್ರೆ ಹೆಂಗ್ರು? ವಿರಾಟ್ ಕೊಹ್ಲಿ ಎಲ್ಲರಿಗೆ ದ್ವೇಷ ಮಾಡಲ್ಲ. ಮೊನ್ನೆ ಹಾರ್ದಿಕ್ ಪಾಂಡ್ಯಾಗ ನೋಡ್ಬೋದು ನೀವು, ಅಲ್ಲಿ ಎಲ್ಲರೂ ಅವನಿಗೆ ಹಾರ್ದಿಕ್ ಪಾಂಡ್ಯ ಬೈತಾ ಇದ್ರು. ಎಲ್ಲ ಈ ರೀತಿ ಮಾಡಬೇಡಿ ಅಂತೇಳ್ಕರಿಂದ ಹೇಳಿ ಇದು ಮಾಡ್ದ. ಈ ರೀತಿ ಬ್ಲೇಮ್ ಮಾಡೋದು ತಪ್ಪಾಕೈತಿ ನಿಮ್ಗೆ. ವಿರಾಟ್ ಕೊಹ್ಲಿ RCB ವಿಲನ್ ಹಾಕೋಣ, ನೀವು ವಿಲನ್ ಆಗ್ಯಾನ ಏನಾಗ್ಯಾನ ತಳ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಾಮೆಂಟ್ ಹಾಕ್ರಿ. ಅವ ಕಿಂಗ್ ಅದಾನು, ವಿಲನ್ ಹೆಂಗೆ ಹಾಕಾನು? RCB 16 ವರ್ಷ ಆಯಿತು ಅವ ಒಂದೇ ಟೀಮಿಗೆ ಆಡತ್ತಾನ, ಆದರೂ ಕಪ್ ಗೆದ್ದಿಲ್ಲ. ಆದ್ರೆ ಅವನ ಆಟ ಎಲ್ಲರೂ ಹೃದಯ ಗೆದ್ದೈತಿ. ABD ಇದ್ದ ಅವಾಗ, ABD ಅವ ಇದ್ದಾಗ ಅವ ಆಡಿದ್ದು ಯಾವ ದೇಶದಾಗ ಯಾವ ಟೀಮು ಗೆದ್ದಿಲ್ಲ ABD ಆಡಿ ಟೀಮ್. ಆದ್ರೆ ಅವ ಎಲ್ಲರೂ ಮನಸ್ಸು ಗೆದ್ದೋದ. ABD ಆಗಿರೋದು ಮತ್ತು ಕ್ರಿಸ್ ಗೇಲ್ ಆಗಿರ್ಬೋದು, ಮತ್ತು ಯುಜ್ವೇಂದ್ರ ಚಹಲ್ ಆಗಿರ್ಬೋದು, RCBಗೆ ಅಮೋಘವಾದ ಕೊಡುಗೆ ಕೊಟ್ರ. ಆ ರೀತಿ ಅವ್ರ ಮ್ಯಾಗ ಬ್ಲೇಮ್ ಮಾಡೋದು ನಮಗೆ ತಪ್ಪಾಕೈತಿ. RCB ವಿಲನ್ ಅವ ವಿಲನ್ ಹೆಂಗೆ ಆತಾನ ಹೇಳ್ರಿ ನಮಗೆ? RCB ವಿಲನ್. RCBಗೆ ಆಶಾದೀಪ ಆಗ್ಯಾನ. ಅವಾಗ ಬೇಕು ಅವಾಗ ರನ್ ಹೊಡಿತಾನ. ಆದ್ರೆ ಸ್ಲೋ ಆಡ್ತಿರ್ಬೇಕಾದ್ರೆ ಅವ ODI ಪ್ಲೇಯರ್